ನಮಸ್ತೆ. ಇವಾಗೆಲ್ಲ ಬೇಸಿಗೆ ಬರ್ತಿದೆ, ಎಲ್ಲ ಕೂಲ್ ಡ್ರಿಂಕ್ಸು ಅದು ಇದು ಅಂತ ತಗೊಂತಾರೆ. ಇಲ್ಲಿ ಒಬ್ಬ ಹುಡುಗ ನಮ್ಮ ಚಿತ್ರದುರ್ಗದಲ್ಲಿ ಚಳಿಕೆರೆ ರೋಡಲ್ಲಿ ಕಣಿವೆ ಮಾರಪ್ಪನಿಗೆ ಹೋಗೋ ರೋಡಲ್ಲೇ ಜೈಲಿಂದ ಮುಂದ್ಗಡೆಗೆ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡು ಅವನೊಂದು ಜ್ಯೂಸ್ ಮಾಡ್ತಾನೆ. ಕೋಳಿ ಸೋಡಾ ಅಂದಟ್ಟಿಗೆ ನೆನಪು ಬಂದಿರ್ಬೇಕು. ಓಲ್ಡ್ ಇಸ್ ಗೋಲ್ಡ್. ಹಳೆ ಕಾಲದಲ್ಲಿ ಅವನ ಪ್ರಾಜೆಕ್ಟ್ ಏನಂದರೆ, ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ಅವನು ಗೋಲಿ ಸೋಡಾನ ಬಾಟ್ಲಲ್ಲೇ ಮಾಡ್ತಾನೆ ವಾಪಸ್ ಕ್ಯಾರಿ ಮಾಡೋಕ್ಕೆ. ಯಾಕಂದರೆ ಬಾಟ್ಲಿಗಳು ಎಲ್ಲಿ ಬೇಕೋ ಅಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಇಲ್ಲಿ ಬಿಸಾಕ್ತಾರೆ, ಹಂಗಾಗಿ ಅದು ಮಾಡ್ತಾರೆ. ನಾನು ಕೆಲವು ಅಂಗಡಿಗಳಿಗೆ ಹೋಯ್ದೆ ಇವಾಗ ಬೇಸಿಕ್ ಅಂತ, ಕೆಲವು ಅಂಗಡಿಯ ಗೋಲಿ ಸೋಡಾ ನಮ್ಮದೇ ದುರ್ಗದಂದರು. ಅದೇ ಅಂತ ಹುಡುಗ, ನಮ್ಮೂರು ಹುಡುಗನಿಗೆ ನಾವು ನಮ್ಮ ಜನಗಳಿಗೆ ತಿಳಿಸ್ಬೇಕಲ್ವ ಗೋಲಿ ಸೋಡಾ. ಈಗೆಲ್ಲ 7 Up ಮೆರಿನಾ ಅದು ಅಂತ ಭಾಳ ಕೂಲ್ ಡ್ರಿಂಕ್ಸ್ಗಳು ಬಂದ್ಬಿಡ್ತಾವೆ. ಆದರೆ ಇವನು ನಾಟಿಯಲ್ಲಿ ನಮ್ಮ ಪೂರ್ವಿಕರೆಲ್ಲ ಹಳೆ ಕಾಲದಲ್ಲಿ ಹಾಕ್ತಿದ್ದ ಸೋಡಾನ ಒಳ್ಳೆ ಫ್ಲೇವರ್, ಒಂದು 5-6 ಫ್ಲೇವರ್ ಹಾಕಿ ಒಳ್ಳೆ ಡಿಸೈನ್ ಕೊಡ್ತಾನೆ. ಬಟ್ ಬಾಟ್ಲಿಯಾಗಿ ಮಾಡ್ತಾನೆ. ಬನ್ನಿ ನೋಡುವ. ಅವ್ನು ನನ್ನ ನೋಡಿ ಮಾತಾಡ್ತೀನಿ. ಹಿಂಗೆ ಬಂದಿದ್ದಮ್ಮ. ನಾನು ಇವತ್ತು ಯಾವುದೋ ಒಂದು ಅಂಗಡಿಗೆ ಹೋಯ್ದೆ. ಅಂಗಡಿಯಲ್ಲಿ ಹೇಳಿದ್ರು ಹುಡುಗರು ಗೋಲಿ ಸೋಡಾ ಸಿಗ್ತಿದ್ವಿ, ಏನೋ ಪಳೆಯದು ಗೋಲಿ ಸೋಡಾ ಇದೆ. ನೀನು ಮಾಡ್ತಾ ಇದ್ದೆ ಅಂತ ಗೊತ್ತಿರಲಿಲ್ಲ, ಹಂಗೆ ಹುಡ್ಕೊಂಬಂದೆ. ಫಸ್ಟ್ ಆಫ್ ಆಲ್ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಈಗ ಎಲ್ಲ ಪ್ಲಾಸ್ಟಿಕ್ ಹೌದು, ಇದು ರೆಡಿಯಾಗಿ ಇವಾಗ ಸಪ್ಲೈಗೆ ಹೋಗ್ತಿರೋದು ನೋಡಿ. ಬಾಟ್ಲಿ ಗೋಲಿ ಸೋಡಾ ಹಾಕೊಂಡು ಕುಡಿಬೇಕು, ವಾಪಸ್ ಅಲ್ಲೇ ಇಡಬೇಕು. ಅವ್ನು ಬಂದು ಪಿಕಪ್ ಮಾಡಿ ಮತ್ತೆ ವಾಶ್ ಮಾಡಿ ಮತ್ತೆ ರಿಮೂವ್ ಮಾಡ್ತಾಯಿದ್ರೆ ಪ್ಲಾಸ್ಟಿಕ್ನ ಮುದ್ದ ಮಾಡ್ಬೇಕು ಅನ್ನೋದೇ ಅವನ ಉದ್ದೇಶ. ಈಗೆಲ್ಲ ಎಲ್ಲಿ ಬೇಕೋ ಅಲ್ಲಿ ವಾಟರ್ ಬಾಟ್ಲಿಗಳು ಅದು ಇದು ಅಂದರೆ ತುಂಬ ಬಾಟ್ಲಿಗಳು ಸಿಗ್ತವೆ. ಎಲ್ಲಿ ಬೇಕೋ ಅಲ್ಲಿ ಆರಿಸ್ತಾರೆ ಸ್ವಚ್ಛ ಭಾರತ ಅಂತೇಳಿ. ಇವನು ಸ್ವಚ್ಛ ಭಾರತ ಬಿಸ್ನೆಸ್ ಜೊತೆಗೆ ಒಂದು ಜನಗಳು ಆರೋಗ್ಯನೂ ಇರಬೇಕು, ಊರಿಗೂ ಒಂದು ಪ್ಲಾಸ್ಟಿಕ್ ಕಾಣಬಾರ್ದು ಅಂತ ಅವ್ನು ಬಾಟ್ಲ್ ಮಾಡಿದಾನೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್ ಅಮ್ಮ. ಹೌದು, ಇದು ಯಾವಾಗ ಶುರು ಮಾಡಿದೀನಿ? ಒಂದು ವರ್ಷ ಆಯ್ತು. ಆಮೇಲೆ ಈಗ ನನ್ನ ಹತ್ರ ಒಂದು ವರ್ಷದಲ್ಲಿ ಒಂದು 50,000 ಬಾಟ್ಲ್ ಪ್ರೊಡಕ್ಷನ್ ಮಾಡಿದೀನಿ. ರೀಸೈಕಲ್ ಆಗಿದೆ ನಮ್ಮ ಊರಲ್ಲಿ. ಇಲ್ಲಮ್ಮ, ನನಗೆ ಅದಕ್ಕೆ ಕೇಳಿದೆ. ಅಲ್ಲಿ ಕೋಟೆ ಕೆಳಗಡೆ ಎಲ್ಲ ಅಲ್ಲಿ ಕಬ್ಬಿನಲ್ಲಿ ಅಂಗಡಿಯಾಗ ಇಟ್ಟಿದ್ರು. ಇದೇನು ಹೊಸದು? ನಾನು ತಗೊಂಡು ಕುಡಿದು ನೋಡಿದೆ, ನಿಜವಾಗ್ಲೂ ಸೂಪರ್ ಆಗಿತ್ತು. ಇದು ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾನು ಮನೆ ನೋಡಿದೆ, ನನಗೆ ಒಂಥರ ಆಯ್ತು. ಇದು ಇಲ್ಲಿ ಹಳೆ ಸ್ಟೈಲನಾ? ನೋಡಿ, ಪ್ಯೂರ್ ಸೋಡಾ, ನಮ್ಮ ನಾಟಿ ಸ್ಟೈಲು, ಹಳೆ ಕಾಲದ ಸ್ಟೈಲು. ಆರೋಗ್ಯಕ್ಕೂ ಬರಬೇಕು, ಎಲ್ಲದಕ್ಕೂ ಇರಬೇಕು. ಆದರೆ ಬಾಟ್ಲಿನೂ ವೇಸ್ಟ್ ಆಗಬಾರ್ದು ಅಂತೇಳಿ ಅವನು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಏನೋ ಈಗ ಬಿಸಿಲುಗಾಲ ಬಂದೈತೆ, ಎಲ್ಲರೂ ನಮ್ಮ ಲೋಕಲ್ ಅವರು ದಯವಿಟ್ಟು ಫಸ್ಟ್ ಆಫ್ ಆಲ್ ನಮ್ಮ ಹುಡುಗರುಗಳನ್ನ ಬೆಳೆಸ್ಬೇಕು, ದೊಡ್ಡ ಕಂಪ್ನಿಗಳನ್ನ ಬೆಳೆಸೋದಲ್ಲ. ಈ ಥರ ಹುಡುಗರು ಒಂದು ಒಳ್ಳೆ ಸಮಾಜಕ್ಕೋಸ್ಕರ ಒಳ್ಳೆ ಇದಕ್ಕೋಸ್ಕರ ಮಾಡ್ತಾ ಇದಾರೆ. ದಯವಿಟ್ಟು ಸೋಡಾ ಕುಡಿಯೋರು ಗೋಲಿ ಸೋಡಾ ಕುಡೀರಿ. ಈ ಗಿಟ್ಲಿಗಳದ್ದು ಜಾಸ್ತಿ ತಗೊಂಡು ಕುಡಿಬಾರ್ದು. ಈಗ ಗಾಜಿನ ಬಾಟ್ಲಿ ಆಗಿರೋದು ಕುಡೀರಿ. ಇದು ಏನು ನಿಮಗೆ ಆರೋಗ್ಯಕ್ಕೆ ತೊಂದರೆ ಕೊಡಲ್ಲ, ತುಂಬ ಒಳ್ಳೇದು. ಒಳಗೆ ಬರೀ ಇನ್ನೂ ಏನೇನು ಮಾಡ್ತಾರೆ ನೋಡೋಣ, ಟೇಸ್ಟ್ ನೋಡೋಣ. ಫಸ್ಟ್ ತೋರಿಸ್ತೀನಿ ವಾಷಿಂಗ್ ಸ್ಟೇಜ್ ಎಲ್ಲ. ಬ್ಲೂಬೆರಿ ನಿಜವಾಗ್ಲೂ ನ್ಯಾಚುರಲ್ ಆಗೈತಲ್ಲ ತಮ್ಮ. ನಾನು ಈ 7 Up ಅವೆಲ್ಲ ಕೂಲ್ ಡ್ರಿಂಕ್ಸ್ಗಳು ಜಾಸ್ತಿ ಕುಡಿಯಲ್ಲಮ್ಮ, ಬಟ್ ಇಷ್ಟಪಟ್ಟು ಕುಡಿದು. ನನಗೆ ಹಳೆ ಕಾಲದ ಸೋಡಾ ತುಂಬ ಇಷ್ಟ. ನಿಜವಾಗ್ಲೂ ಥ್ಯಾಂಕ್ಸ್, ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ ಅಲ್ಲ. ಇವಾಗ ರೆಡಿ ಮಾಡಿ ಇಟ್ಟಿರೋದೇ ಅದು. ಸೂಪರ್ ಆಗಿದೆ. ಬರ್ರಿ ಇನ್ನು ಒಳಗೆಲ್ಲ ಹೆಂಗೆ ಮಾಡ್ತಾರೆ ನೋಡೋಣ. ಇದು ಇಲ್ಲೇ ವಾಷಿಂಗ್ ಮಾಡ್ಕೊಂಡು ಇಲ್ಲೇ ಇಟ್ಕೊಳ್ಳೋಲ್ಲ, ಕ್ಲೀನಿಂಗ್. 2 ಸ್ಟೇಜಲ್ಲಿ ವಾಶ್ ಆಗುತ್ತೆ. ಇದೇನು ಲೈಟು? ಇದು ಏನಾದರೂ ಸಣ್ಣ ಪುಟ್ಟ ಡೆಸ್ಟ್ ಇದ್ರೂ ಸೈಡ್ ಇಟ್ಬಿಡ್ತೀವಿ ನಾವು. ಇದ್ರ ಒಳಗೆ ನೋಡಿದ್ರಾ, ಒಳಗಡೆ ಒಂದು ಸಣ್ಣ ಕಸ ಪಸ ಇದ್ರೂ ಅವನು ವಾಪಸ್ ಇಡ್ತದಾನೆ. ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಚೆಕಿಂಗ್ ಮಾಡಿ. ಈಗ ಹೆಡ್ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ರೆಡಿ ಹೋಗ್ತದೆ. ಸೂಪರ್. ವಾಯ್ಸ್ ಕೇಳಲ್ಲ, ಹತ್ರಕ್ಕೆ ಬರ್ಬೇಕು ಮಾಹಿತಿ. ಇದೇ ಮಿಷಿನಾ? ಇದೇ ಮಿಷಿನ್. ಇಲ್ಲಿ ತೊಳೆದೆ ಮತ್ತೆ ತುಂಬ ಇಲ್ಲ, ಅಲ್ಲಿಂದ ಬರುತ್ತೆ. ಫಿಲ್ ಆಗಿದ್ದು ಏನಾದ್ರು ಅಂಟು ಅದನ್ನ ಇದರಲ್ಲಿ ಡಿಪ್ ಮಾಡ್ತೀವಿ. ಇದು ಮಿನರಲ್ ವಾಟರ್. ಇದು ಮಿನರಲ್ ವಾಟರ್ ಅಲ್ಲೇ ಡಿಪ್ ಮಾಡ್ತೀವಿ. ನಿಜವಾಗ್ ನೋಡಿ, ನಮ್ಮ ಹಳೆ ಕಾಲದ ಸೋಡಾ, ನಮ್ಮ ಇದು ಒಂದು ಪ್ಯೂರು. ನಿಜವಾಗ್ಲು ಇಂಥ ಹುಡುಗರದು ಇಂಥ ಅಂಗಡಿಗಳನ್ನ ನಾವು ಇಂಪ್ರೂವ್ ಮಾಡಬೇಕು. ಚಲೋ ಪಬ್ಲಿಸಿಟಿ ಮಾಡಿ ವಿಡಿಯೋನು ನೋಡಿ. ನಿಮಗೆ ಒಂದೊಂದು ಸಾರಿ ಕುಡಿದು ನೋಡಿ. ಯಾರು ಬೇರೆ ಅಂಗಡಿಗಳವರು ದಯವಿಟ್ಟು ಒಂದು ಬಾಟ್ಲಿ ಇಸ್ಕೊಂಡು ಇಟ್ಕೊಳ್ಳಿ. ನೋಡಿದ್ರ ನಮ್ಮ ದುರ್ಗದ ಬಂಡೆ ಕವಿ ಬಂಡೆ ಅಂತದ ಬಾಟ್ಲು ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ. ನಾನು ಕುಡ್ದೆ. ಫ್ಲೋರ್ ಚೆನ್ನಾಗಿದೆ. ಇದೆಲ್ಲ ಇಲ್ಲೇ ಫಿಲ್ಟರ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಸಣ್ಣದಾಗಿ ಮಾಡ್ಕೊಂಡು ನಾನು ಇದನ್ನ ನಾವು ನಿಜವಾಗ್ಲೂ ಒಳ್ಳೆ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಆದಷ್ಟು ಬೇಗ ಜನಗಳಿಗೆ ಮುಟ್ಟುತ್ತೆ. ನಾನು ಕೋಟೆಗೆ ಟೂರಿಸ್ಟ್ ಯಾರು ಹೇಳಿದ್ರು
ನಿಮ್ಮೂರು ಯಾರು ಲೋಕಲ್ ಅವರೇ ಸೋಡಾ ಎಲ್ಲ ಮಾಡ್ತಾರಪ್ಪ ಅಂತ. ನಾನು ಕಬ್ಬಿನಲ್ಲಿ ಕುಡಿಯೋಕೆ ಅಲ್ಲಿಗೆ ಹೋಗ್ತೀನಿ, ಅವಾಗ ನೋಡಿದಾಗ ಗೊತ್ತಾಯ್ತು ನಮ್ಗೆ ಸೋಡಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಚೀಪ್ ರೇಟ್ ಕೂಡ. ಕಂಪ್ನಿಯವರು ಆಗಲಿ ಏನಾಗಲಿ ನಿಮ್ಮ ಕಣ್ಣು ಮುಂದೆ ಮಾಡ್ತಾನೆ. ಏನಾದ್ರು ತಪ್ಪಾದರೆ ಕೈಗೆ ಸಿಗ್ತಾನೆ ಹುಡುಗ, ಕೈಗೆ ಸಿಗ್ತಾನೆ. ನಿಜವಾಗ್ಲೂ ಅಂತ ಹುಡುಗನಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಾಟ್ಲಿಗಳನ್ನೆಲ್ಲ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಾರೆ. ಒಬ್ಬೊಬ್ಬರು ಫ್ಯಾಕ್ಟ್ರಿಗಳು ಅಂದರೆ ಹಂಗೆ ದುಡ್ಡಿಗೆ ಮಾಡಿರ್ತಾರೆ. ಬಟ್ ಇವನು ಏನೋ ಒಂದು ಹೆಸರಿಗೋಸ್ಕರ ಬಾಟ್ಲಾಗ ಮಾಡ್ತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಬಾಟ್ಲಿ ಸಿಗಲ್ಲ, ಒಂದು ಎಲ್ಲ ಪ್ಲಾಸ್ಟಿಕ್ ಬಾಟ್ಲೆ. ಆದರೆ ಇವನು ಇನ್ನೂ ಬಾಟ್ಲಿನ ಕ್ಯಾರಿ ಮಾಡೋಕ್ಕೆ ಇದು ಮಾಡ್ತಾನೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಈ ವಿಡಿಯೋ ನೋಡಿ ಎಲ್ಲರೂ ಯೂಸ್ ಮಾಡಿ. ಪ್ರಾಡಕ್ಟ್ ಚೆನ್ನಾಗಿದೆ. ಸೋಡಾ, ಗೋಲಿ ಸೋಡಾ, ಅದು ನಮ್ಮ ಕೋಟೆ ಗೋಲಿ ಸೋಡಾ. ಎಲ್ಲರೂ ಬಿಸಿಲು ಟೈಮಲ್ಲಿ ಒಂದೊಂದು ಕುಡಿದು ನೋಡಿ. ಚೆನ್ನಾಗಿಲ್ಲ ಅಂದರೆ ನಾನು ಕೈಗೆ ಸಿಗ್ತೀನಿ, ಮಾತಾಡಿಸ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ. ನಾನು ನಂಬಿಕೆಯಿಂದ ನಾನು ಯಾವತ್ತೂ ಯಾವುದೋ ಒಂದು ಪ್ರಾಡಕ್ಟ್ ಬಿಟ್ಟು ಅಷ್ಟು ಈಸಿಯಾಗಿ ಹೇಳಲ್ಲ. ಚೆನ್ನಾಗಿದೆ, ಸೂಪರ್ ಆಗಿದೆ, ಟೇಸ್ಟು ಇದೆ, ಒಳ್ಳೆ ಜೀರ್ಣಾಂಶಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು ಮಾ. ಆಲ್ ದ ಬೆಸ್ಟ್ ಅಮ್ಮ.